ನಮ್ಮ ಸಂಬಳ ಫಿಕ್ಸ್ 5,000 ಸರ್. ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟು 2,000 ಅಂತ ಕೊಡುತ್ತೆ ಸರ್. ಅದರಲ್ಲಿ ಕಾನ್ಫಿಡೆಂಟ್ ಇದೆ ಸರ್ 32. ಅದರಲ್ಲಿ ಮಾಡಿದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ, ಇಲ್ಲ ಅಂದರೆ ಇಲ್ಲ. ಈಗ ಮೊನ್ನೆ ತಿಂಗಳಿಂದ 9 ಕಂಟಿನೆಂಟ್ ತೆಗೆದಿದ್ದಾರೆ ಸರ್. ಆ 9ಕ್ಕೂ ನಾವು ಪ್ರೋತ್ಸಾಹಧನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಬಿಸಿಲಲ್ಲಿ ಎಷ್ಟೊತ್ತಾದ್ರೂ ಕೆಲಸ ಮಾಡೋದು, ನೀವು ಏನು ಮಾಡ್ತೀರಾ ಮಾಡ್ತೀರಾ ಅಂತ ಕೇಳಿದ್ರೆ ಏನು ಬೇಕೋ ಅವ್ರಿಗೆ ರಿಪೋರ್ಟ್ ಬೇಕಷ್ಟೇ. ಅವ್ರು ಸುಮ್ಮನೆ ಕೂತ್ಕೊಂಡಿರ್ತಾರೆ, ನಮ್ಮ ರಿಪೋರ್ಟ್ ಕಳ್ತಾರೆ. ಯಾವ ಸರ್ವೆ, ಎಷ್ಟು ಸರ್ವೆ ಸರ್, ಎಲ್ಲೇ ACF ಸರ್ವೆ, ಲಾರ್ವಾ ಸರ್ವೆ, ಲೆಪ್ರಸಿ ಸರ್ವೆ, RI ಸರ್ವೆ, ಇನ್ನು ಎಷ್ಟು ಸರ್ವೆಗಳು ಬೇಕಾದ್ರೂ ಪ್ರತಿ ಸಲನೂ TPC. ಈಗ HPV ಸರ್, HPV ಇಂಜೆಕ್ಷನ್ ಮಕ್ಕಳಿಗೆ 14 ವರ್ಷದ ಮಕ್ಕಳಿಗೆ ಕಂಪಲ್ಸರಿ ಹಾಕ್ಸ್ಬೇಕು ಅಂತಾರೆ. ಅವರಿಗೆ ಭಯ, 14 ವರ್ಷದ ಮಕ್ಕಳಿಗೆ ಹಾಕ್ಸಲ್ಲ. ನಮ್ಮ ಮಕ್ಳಿಗೆ ಮುಂದೆ ತೊಂದರೆ ಆದರೆ ನಾವೇನು ಮಾಡೋದು ಅಂತೇಳ್ಬಿಟ್ಟು ಅವಾಗ ಕರೋನಾ ಇಂಜೆಕ್ಷನ್ ಆಗಿ ಎಲ್ಲರಿಗೂ ಕಾಲು ನೋವು ಬಂದಿದೆ, ನಾವು ಇವಾಗ ಹಾಕ್ಸಲ್ಲ ಅಂತಾರೆ. ಇವರು ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು, ನೀವು ಹಾಕ್ಸ್ಲೇಬೇಕು, ಹೋಗಬೇಕು, ಕರಿಬೇಕು ಅಂತ ಹೇಳ್ತಾರೆ ಸರ್. ಯಾವುದೇ ಕಾರಣಕ್ಕೂ ಇವ್ರು ನಮಗೆ ಸಂಬಳ ಕೊಟ್ಟರೆ ನಾವು ಕಷ್ಟಪಡ್ತಿದ್ವಿ, ಅಷ್ಟಕ್ಕೆ ಪ್ರೋತ್ಸಾಹಧನ ಕೊಟ್ಟರೆ ನಾವು ಬೇಕಾದ್ರೆ ಕೆಲಸ ಮಾಡ್ತೀವಿ, ಮಾಡಲ್ಲ ಅಂತ ಹೇಳಲ್ಲ. ನಮಗೆ ಪ್ರೋತ್ಸಾಹಧನ ಕೊಡಬೇಕು. ಮತ್ತು ಫಿಕ್ಸ್ಡು ಸಿದ್ದರಾಮಯ್ಯ ಪ್ರೋತ್ಸಾಹ ಎರಡೂ ಬರ್ತಾ ಇಲ್ಲ ಸರ್. ಪ್ರೋತ್ಸಾಹಧನ 4 ತಿಂಗಳಿಂದ ಬರ್ತಾ, ಸಂಬಳ 5,000 ಸರ್. ಅದು ನಾವು ಕೆಲಸದ ಮೇಲೆ, ನಾವು ಕೆಲಸ ಮಾಡಿದ್ಮೇಲೆ ಬಾಣಂತಿ, ಬಸ್ರಿ ಮತ್ತು ಮಕ್ಕಳು, ಅದ್ರ ಮೇಲೆ ನಮಗೆ ಇನ್ಸೆಂಟಿವ್ ಸಿಗುತ್ತೆ ಸರ್, ಪ್ರೋತ್ಸಾಹಧನ ಅಂತ ಸಿಗುತ್ತೆ. ಅದನ್ನು ಈಗ 4 ತಿಂಗಳಿಂದ ಅದನ್ನು ಕೊಡ್ತಾ ಇಲ್ಲ ಸರ್. ಅದರಲ್ಲಿ ಸಂಬಳ 3 ತಿಂಗಳಿಂದ ಬರ್ತಾ ಇಲ್ಲ ಸರ್. ಸಂಬಳ ಪ್ರೋತ್ಸಾಹಧನ 4 ತಿಂಗಳಿಂದ ಕೊಟ್ಟಿಲ್ಲ ಸರ್. ನಮಗೆ ಪ್ರೋತ್ಸಾಹಧನ ಮತ್ತು ಸಂಬಳ 10,000 ರೂಪಾಯಿ ಸಿದ್ದರಾಮಯ್ಯ ಮಾಡಿದ್ದಲ್ಲ, 10,000 ರೂಪಾಯಿ ನಾವು ಫಿಕ್ಸ್ ಮಾಡಬೇಕು ಸರ್. ಮತ್ತು ದತ್ತಾಂಶದಲ್ಲಿ RCH ಅಂತ ಎಂಟ್ರಿ ಮಾಡ್ತಿದ್ದಾರೆ ಸರ್. ಅದನ್ನು ಕರೆಕ್ಟಾಗಿ ನಾವು ಎಂಟ್ರಿ ಮಾಡಿದಷ್ಟು ನಮ್ಗೆ ಅಮೌಂಟ್ ಬೇಕು ಸರ್. ಇಲ್ಲಾಂದರೆ RCH ತೆಗಿಬೇಕು. ಆನ್ಲೈನಲ್ಲಿ ಮಾಡ್ತಾ ಇರೋದು ಕರೆಕ್ಟಾಗಿ ನಮ್ಗೆ ಇನ್ಸೆಂಟಿವ್ ಬರಬೇಕು, ಇಲ್ಲಾಂದರೆ ತೆಗಿಬೇಕು ಸರ್. ಮಾಡ್ತಾ ಇದ್ದೀವಿ ಸರ್, ಎಲ್ಲರೂ ಮಾಡ್ತಾ ಇದ್ದೀವಿ ಸರ್. ಸಂಬಳ ಆಗಬೇಕು. ನಾವು ಇನ್ನು ಮುಂದೆ ರಾಜ್ಯ ಮಟ್ಟದಲ್ಲಿ ಲೆವೆಲ್ಗೆ ಸ್ಟ್ರೈಕ್ ಹೋಗ್ತೀವಿ ಸರ್. ಕೆಲಸ ನಿಲ್ಲಿಸೇ ಹೋಗ್ತೀವಿ ಸರ್. ಕೆಲಸ ನಿಲ್ಲಿಸಿ ಸ್ಟ್ರೈಕ್ ಮಾಡ್ತೀವಿ. ಇಲ್ಲ ಸರ್, ನಾವು ಒಂದ್ಸಲ ಕಮಿಟಿ ಮೀಟಿಂಗ್ ಮಾಡ್ಕೊಂಡು ಯಾವತ್ತು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊತೀವಿ ಸರ್. ಇವಾಗ ಜಿಲ್ಲಾ ಮಟ್ಟದಲ್ಲಿ ಸ್ಟ್ರೈಕ್ ಮಾಡಿದ್ದು ಸರ್. ಈಗ ಜಿಲ್ಲಾ ಮಟ್ಟದಲ್ಲಿ ನಮಗೆ ನ್ಯಾಯ ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ರಾಜ್ಯ ಮಟ್ಟಕ್ಕೆ ಹೋಗ್ತೀವಿ ಸರ್. ನಮ್ಮ ಸಂಬಳ ಫಿಕ್ಸ್ 5,000 ಸರ್. ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟು 2,000 ಅಂತ ಕೊಡುತ್ತೆ ಸರ್. ಅದರಲ್ಲಿ ಕಾನ್ಫಿಡೆಂಟ್ ಇದೆ ಸರ್ 32. ಅದರಲ್ಲಿ ಮಾಡಿದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ, ಇಲ್ಲ ಅಂದರೆ ಇಲ್ಲ. ಈಗ ಮೊನ್ನೆ ತಿಂಗಳಿಂದ 9 ಕಂಟಿನೆಂಟ್ ತೆಗೆದಿದ್ದಾರೆ ಸರ್. ಆ 9ಕ್ಕೂ ನಾವು ಪ್ರೋತ್ಸಾಹಧನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಬಿಸಿಲಲ್ಲಿ ಎಷ್ಟೊತ್ತಾದ್ರೂ ಕೆಲಸ ಮಾಡೋದು, ನೀವು ಏನು ಮಾಡ್ತೀರಾ ಮಾಡ್ತೀರಾ ಅಂತ ಕೇಳಿದ್ರೆ ಏನು ಬೇಕೋ ಅವ್ರಿಗೆ ರಿಪೋರ್ಟ್ ಬೇಕಷ್ಟೇ. ಅವ್ರು ಸುಮ್ಮನೆ ಕೂತ್ಕೊಂಡಿರ್ತಾರೆ, ನಮ್ಮ ರಿಪೋರ್ಟ್ ಕಳ್ತಾರೆ. ಯಾವ ಸರ್ವೆ, ಎಷ್ಟು ಸರ್ವೆ ಸರ್, ಎಲ್ಲೇ ACF ಸರ್ವೆ, ಲಾರ್ವಾ ಸರ್ವೆ, ಲೆಪ್ರಸಿ ಸರ್ವೆ, RI ಸರ್ವೆ, ಇನ್ನು ಎಷ್ಟು ಸರ್ವೆಗಳು ಬೇಕಾದ್ರೂ ಪ್ರತಿ ಸಲನೂ TPC. ಈಗ HPV ಸರ್, HPV ಇಂಜೆಕ್ಷನ್ ಮಕ್ಕಳಿಗೆ 14 ವರ್ಷದ ಮಕ್ಕಳಿಗೆ ಕಂಪಲ್ಸರಿ ಹಾಕ್ಸ್ಬೇಕು ಅಂತಾರೆ. ಅವರಿಗೆ ಭಯ, 14 ವರ್ಷದ ಮಕ್ಕಳಿಗೆ ಹಾಕ್ಸಲ್ಲ. ನಮ್ಮ ಮಕ್ಳಿಗೆ ಮುಂದೆ ತೊಂದರೆ ಆದರೆ ನಾವೇನು ಮಾಡೋದು ಅಂತೇಳ್ಬಿಟ್ಟು